ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಾಂಗ್ರೆಸ್ಗೆ, ಅದರಲ್ಲೂ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ದೊಡ್ಡ ಹಿನ್ನಡೆಯಾಗಿದೆ. ಅವರು ಸಂಪಾದನೆ ಮಾಡಿದಂಥ ಆಸ್ತಿ ಇದೆಯಲ್ಲ, ಸರಿಸುಮಾರು 1000 ಕೋಟಿ ರೂಪಾಯಿಗಳ ಆಸ್ತಿ ಇದೀಗ ಇಡಿ ಮುಟ್ಟುಗೋಲನ್ನು ಹಾಕುವ ದೃಷ್ಟಿಯಲ್ಲಿ ಹಾದಿಯಲ್ಲಿ ಇದೀಗ ನೋಟಿಸ್ ಜಾರಿ ಮಾಡಿದೆ. ಈ ಹಿಂದೆ ದೊಡ್ಡ ಪ್ರಕರಣ ಆಗಿತ್ತು. 2014ರಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಒಂದು ತನಿಖೆಗೆ ಆದೇಶವನ್ನು ಮಾಡಿದರು. ಕೋರ್ಟಿಗೆ ಹೋಗಿದ್ರು. ಅದರ ತರುವಾಯ ಕೋರ್ಟಲ್ಲಿ ವಿಚಾರಣೆಯಾಗಿ ಇಡಿ ಎಂಟ್ರಿ ಆದಾಗ ಸರಿಸುಮಾರು 661 ಕೋಟಿ ರೂಪಾಯಿಗಳ ಮೌಲ್ಯದ ಆಸ್ತಿಯನ್ನ ವಶಪಡಿಸಿಕೊಂಡಿತ್ತು. ಅದು ಮುಟ್ಟುಗೋಲು ಹಾಕೊಂಡಿತ್ತು. ಅದೀಗ ಅಂದರೆ ಆಸ್ತಿಯನ್ನ ಜಪ್ತಿ ಮಾಡಿತ್ತು. ಅದೀಗ ಆ ಆಸ್ತಿಯನ್ನ ಮುಟ್ಟುಗೋಲು ಹಾಕುವ ದೃಷ್ಟಿಯಲ್ಲಿ, ಆ ಕಟ್ಟಡಗಳನ್ನ ವಶಪಡಿಸಿಕೊಳ್ಳುವ ದೃಷ್ಟಿಯಲ್ಲಿ ನಿನ್ನೆ ಫ್ರೈಡೆ ಒಂದು ನೋಟಿಸನ್ನು ಆ ಬಿಲ್ಡಿಂಗ್ ಅಂಟಿಸ್ಬಿಟ್ಟಿದೆ. ಅದರ ಪ್ರಕರಣವನ್ನು ಗಮನಿಸ್ತಾ ಹೋದರೆ ನೋಡಿ ಏನಾಗುತ್ತಂದ್ರೆ, ಅನೇಕ ವರ್ಷಗಳಿಂದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅನ್ನೋದು ಒಂದು ನಡ್ಕೊಂಡು ಬರ್ತಾ ಇರುತ್ತೆ. ಪತ್ರಿಕೋದ್ಯಮ ದೊಡ್ಡ ಹೆಸರು ಮಾಡಿದಂಥ ಒಂದು ಪತ್ರಿಕೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ. ಆ ಪತ್ರಿಕೆಯನ್ನ AGL ಕಂಪನಿ ನಡೆಸ್ತಾ ಇರುತ್ತೆ. AGL ಕಂಪನಿ ನಡೆಸ್ತಾ ಇರುತ್ತೆ. ಅದರ ಪರೋಕ್ಷವಾಗಿ ಗಾಂಧಿ ಕುಟುಂಬದ ಒಂದು ಕೈವಾಡ ಇರುತ್ತೆ. ಗಾಂಧಿ ಕುಟುಂಬ ಏನೇನು ನ್ಯೂಸ್ ಹಾಕಬೇಕು, ಏನೇನು ಮಾಡಬೇಕು ಎಲ್ಲವೂ ಕೂಡ ಅದರ ಹಿಂದೆ ಕಾಂಗ್ರೆಸ್ ಹಿಡಿತದಲ್ಲೇ ಇರುತ್ತೆ. AGL ಕಂಪನಿ ಕೂಡ ಕಾಂಗ್ರೆಸ್ ಹಿಡಿತದಲ್ಲೇ ಇರುತ್ತೆ ಮತ್ತು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮತ್ತು ಪತ್ರಿಕೋದ್ಯಮ ನಡೆಸ್ತಾ ಇರುತ್ತೆ. ಆದರೆ ಒಂದು ಹಂತದಲ್ಲಿ AGL ಕಂಪನಿಯನ್ನ ಹಾಗೆ ಇಟ್ಟು AGL ಕಂಪನಿಯ ಶೇರನ್ನ, AGL ಕಂಪನಿಯ ಅತ್ಯಂತ ದೊಡ್ಡ ಆಸ್ತಿಯನ್ನ, ಸರಿಸುಮಾರು 2,000 ಕೋಟಿ ರೂಪಾಯಿ ಹೊಂದಿರುವಂತಹ ಆಸ್ತಿಯನ್ನ, ಆ ಕಟ್ಟಡವನ್ನ, ಆ ಬಿಲ್ಡಿಂಗ್ ಅನ್ನ ಮತ್ತು ಆ ಪ್ರಾಪರ್ಟಿಯನ್ನ ಕೇವಲ 50 ಲಕ್ಷಕ್ಕೆ ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎನ್ನುವ ಈ ರಾಹುಲ್ ಗಾಂಧಿ ನೇತೃತ್ವದ ಕಂಪನಿ, ರಾಹುಲ್ ಗಾಂಧಿ ನೇತೃತ್ವದ ಯಂಗ್ ಇಂಡಿಯಾ ಕಂಪನಿ AGL ಕಂಪನಿಯ ದೊಡ್ಡ ಆಸ್ತಿಯನ್ನು, ಸರಿಸುಮಾರು 2,000 ಕೋಟಿ ಆಸ್ತಿಯನ್ನ ಕೇವಲ 50 ಲಕ್ಷಕ್ಕೆ ವಶಪಡಿಸ್ಕೊಳ್ಳುತ್ತೆ. ಅಥವಾ ಮಾರಾಟಕ್ಕೆ ತಗೊಂಡ್ಬಿಡುತ್ತೆ ಅಥವಾ ಅದನ್ನು ಸ್ವಾಧೀನಪಡಿಸ್ಕೊಳ್ಳುತ್ತೆ. ನೋಡಿ, 2,000 ಕೋಟಿ ಆಸ್ತಿಯನ್ನ ಕೇವಲ ತನ್ನ ಆಡಳಿತವನ್ನ, ತನ್ನ ಸರ್ಕಾರದ ಒಂದು ಆಡಳಿತವನ್ನು ಬಳಸಿಕೊಂಡು ಕೇವಲ 50 ಲಕ್ಷ ರೂಪಾಯಿಗೆ ಅದನ್ನ ಮಾರಾಟಕ್ಕೆ ತಗೊಂಡ್ಬಿಡುತ್ತೆ. ತಾನು ವಶಪಡಿಸ್ಕೊಳ್ಳುತ್ತೆ, ತಾನು ಹಕ್ಕನ್ನು ಪಡ್ಕೊಳ್ಳುತ್ತೆ. ಅದಾದ ನಂತರ AGL ಕಂಪನಿ ಸ್ವಲ್ಪ ಪ್ರಮಾಣದ ಶೇರ್ ಇರುತ್ತೆ AGL ಕಂಪನಿ ಹತ್ರ. ಆದರೆ ಬಹುಮುಖ್ಯ ಪಾಲು ಆ ಕಟ್ಟಡಗಳ ಅಥವಾ ಆ ಸ್ವಾಧೀನವನ್ನು, ಸರಿಸುಮಾರು 90-95% ಆಸ್ತಿಯನ್ನ ಯಂಗ್ ಇಂಡಿಯಾ, ರಾಹುಲ್ ಗಾಂಧಿ ನೇತೃತ್ವದ ಯಂಗ್ ಇಂಡಿಯಾ ಕಂಪನಿ ತಗೊಂಡ್ಬಿಡುತ್ತೆ. ಅದಾದ ನಂತರ 2014ರಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಬಿಜೆಪಿ ಸಂಸದರಾಗಿರ್ತಾರೆ, ರಾಜ್ಯಸಭೆಯ ಮೆಂಬರ್ ಆಗಿರ್ತಾರೆ. ಅವರು ಒಂದು ಕೇಸ್ ಹಾಕ್ತಾರೆ. ಆ ಕೇಸ್ ಹಾಕಿದ ನಂತರ ಇಡಿ ಎಂಟ್ರಿ ಆಗುತ್ತೆ. ಅಲ್ಲಿ ಸುಮಾರು 2,000 ಕೋಟಿಯಷ್ಟು ಹಣ ಇಲ್ಲೀಗಲ್ ಆಗಿ ಟ್ರಾನ್ಸ್ಫರ್ ಆಗಿದೆ, ಇಲ್ಲೀಗಲ್ ಆಗಿ ವ್ಯವಹಾರ ಆಗಿದೆ ಅನ್ನೋ ದೃಷ್ಟಿಯಲ್ಲಿ ಕೇಸ್ ಹಾಕ್ತಾರೆ. ಅದಾದ ನಂತರ ಇಡಿ ಎಂಟ್ರಿ ಆಗಿ ಕೆಲವೊಂದು ಸರಿಸುಮಾರು 661 ಕೋಟಿ ಮತ್ತು 91 ಕೋಟಿ ಹೀಗೆ ಡೆಲ್ಲಿ, ಮುಂಬೈ, ಲಕ್ನೋ ಎಲ್ಲೆಲ್ಲಿ ಆಸ್ತಿ ಇದೆಯಲ್ಲ ಎಲ್ಲವೂ ಕೂಡ ಒಂದು ಜಪ್ತಿ ಮಾಡುತ್ತೆ. ಅದು ಕೂಡ ಈಗ ಕೋರ್ಟಲ್ಲಿ ವಿಚಾರಣೆಯಾಗಿ ನಿನ್ನೆ ಒಂದು ಹಂತಕ್ಕೆ ಬಂದು ನಿಂತಿದೆ. ಇಡಿ ಏನು ಮಾಡಿದೆ ಅಂದ್ರೆ, ಆ ಎಲ್ಲ ಕಟ್ಟಡಗಳನ್ನ, ಅಂದ್ರೆ AGL ಕಂಪನಿಯಲ್ಲಿ ಯಂಗ್ ಇಂಡಿಯಾ ಏನೇನು ಖರೀದಿ ಮಾಡಿತ್ತಲ್ಲ, ಕಟ್ಟಡಗಳು, ಆ ಪ್ರಾಪರ್ಟಿಗಳು ಎಲ್ಲ ಇದೆಯಲ್ಲ, ಅದಕ್ಕೆಲ್ಲದಕ್ಕೂ ಕೂಡ ಆ ಮಾಲೀಕದಾರರಿಗೆ ಒಂದು ನೋಟಿಸನ್ನು ಕೊಟ್ಟಿದೆ. ಮೂಲ ಮಾಲೀಕರಿಗೆ ಒಂದು ನೋಟಿಸನ್ನು ಅಂಟಿಸ್ಬಿಟ್ಟಿದೆ ಬಿಲ್ಡಿಂಗ್ಗೆ. ಇದು ಇನ್ನು ಮುಂದೆ ಈ ಚಿರಾಸ್ತಿಗಳಲ್ಲ, ಸರಿಸುಮಾರು 661 ಕೋಟಿ ರೂಪಾಯಿ ಚಿರಾಸ್ತಿಯನ್ನ, ಈ ಚಿರಾಸ್ತಿಗಳು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಸೇರಿದ್ದು, ಆ ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ಸೇರಿದ್ದು. ಈ ಎಲ್ಲ ಆಸ್ತಿಗಳನ್ನ ಮುಟ್ಟುಗೋಲು ಹಾಕುವಂದ್ರೆ ತೀರ್ಪು ಫೈನಲ್ ಆಗಿದೆ. ಇಡಿ ಅವರಿಗೆ ಅನಿಸಿದೆ, ಕೋರ್ಟ್ ಕೂಡ ಆರ್ಡರ್ ಮಾಡಿದೆ, ಹೌದು ಇದು ಅಕ್ರಮವಾಗಿ ವರ್ಗಾವಣೆ ಆದಂಥ ಬಿಲ್ಡಿಂಗ್, ಅಕ್ರಮವಾಗಿ ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ವರ್ಗಾವಣೆ ಆದಂಥ ಒಂದು ಎಲ್ಲ ವ್ಯವಸ್ಥೆ ಅಂತ ಹೇಳಿ ಅದೀಗ ನೋಟಿಸ್ ಅನಿಸ್ಬಿಡುತ್ತೆ. ಇದನ್ನ ಮುಟ್ಟುಗೋಲು ಹಾಕ್ತಾ ಇದ್ದೀವಿ. ಯಾಕಂದ್ರೆ ಯಾವುದೇ ಒಂದು ಮುಟ್ಟುಗೋಲು ಹಾಕಬೇಕು, ಏನಾದರೂ ಮಾಡ್ಬೇಕಂದ್ರೆ ಅವತ್ತೊಂದು ನೋಟಿಸ್ ಕೊಡಲೇಬೇಕಾಗುತ್ತೆ ಮಾಲೀಕರಿಗೆ. ಅವರು ಮತ್ತು ಮೇಲ್ಮನವಿಯನ್ನು ಹೋಗುವುದು ಹಾಗೆ ಹೀಗೆ ಅಂತ ಇವೆಲ್ಲವನ್ನು ನೋಡ್ತಾ ಇದ್ರೆ ಇದೀಗ ಸರಿಸುಮಾರು 661 ಕೋಟಿ ರೂಪಾಯಿ ಸರ್ಕಾರ ವ್ಯಾಲ್ಯೂ ಮಾಡಿದಂಥ 661 ಕೋಟಿ ರೂಪಾಯಿಗಳ ಒಂದು ಆಸ್ತಿಯನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕುಟುಂಬ ಕಳ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಸರ್ಕಾರ ಅಂದ್ರೆ ಇಡೀ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಒಂದು ಸಂಸ್ಥೆ ಇದೆಯಲ್ಲ, ಅದೇ ಸಂಸ್ಥೆ ಇದೀಗ 661 ಕೋಟಿ ರೂಪಾಯಿ ಮೌಲ್ಯದ ಒಂದು ಬಿಲ್ಡಿಂಗ್ಗೆ ನೋಟಿಸ್ ಅನ್ನು ಕೊಟ್ಟು, ಇದು ಇನ್ನು ಮುಂದೆ ನಿಮ್ಮ ಆಸ್ತಿ ಆಗಿರೋದಲ್ಲ, ಇದು ಸರ್ಕಾರದ ಆಸ್ತಿ ಆಗುತ್ತೆ. ಯಾಕಂದ್ರೆ ಇದು ಇಲ್ಲೀಗಲ್ ಆಗಿ ಟ್ರಾನ್ಸ್ಫರ್ ಆಗಿದೆ. ಇದು AGL ಕಂಪನಿ ಹತ್ರ ಇತ್ತು. ಈ ಕಂಪನಿ ಕೂಡ ಸೋನಿಯಾ ಗಾಂಧಿ ಮತ್ತು ಗಾಂಧಿ ಕುಟುಂಬದ ಅಧೀನದಲ್ಲಿತ್ತು. ಅವರ ಪರೋಕ್ಷವಾಗಿ ಇದ್ರ ಮೇಲೆ ಹಸ್ತಕ್ಷೇಪ ಇತ್ತು. ಅದಾದ ನಂತರ ಕೇವಲ ಯಾವುದನ್ನು ಬಚಾ ಮಾಡ್ಲಿಕ್ಕೆ ಹೋಗಿ, ತಾವು ಅಷ್ಟು ಹಣವನ್ನು ಮಾಡಿಲ್ಲ ಎನ್ನುವ ದೃಷ್ಟಿಯಲ್ಲಿ ಬಚಾ ಮಾಡ್ಲಿಕ್ಕೆ ಹೋಗಿ ಕೇವಲ 50 ಲಕ್ಷ ರೂಪಾಯಿಗೆ ಸುಮಾರು 2,000 ಕೋಟಿಯ ಆಸ್ತಿಯನ್ನ ತಾವು ಖರೀದಿ ಮಾಡಿಕೊಂಡು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಂಡೈರೆಕ್ಟ್ಲಿ ಇಟ್ ಗೋಸ್ ಟು ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಆ ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಯಾರ್ಯಾರಿದ್ದಾರೆ ಅಂದ್ರೆ, ರಾಹುಲ್ ಗಾಂಧಿ 38% ಶೇರ್ ಅನ್ನು ಹೊಂದಿದ್ದಾರೆ, ಸೋನಿಯಾ ಗಾಂಧಿ 38% ಶೇರ್ ಅನ್ನು ಹೊಂದಿದ್ದಾರೆ. ನೋಡಿ ಹೇಗಿದೆ ಅಂತ. ಹಾಗಾಗಿ ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನೇರವಾಗಿ
ಓನರ್ಶಿಪ್ ಇರೋದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಹತ್ರ. ಹಾಗಾಗಿ ಇವೆಲ್ಲವನ್ನ ನೋಡ್ತಾ ಇದ್ರೆ ಇಡಿ ಒಂದು ಸ್ವಾಯತ್ತ ಸಂಸ್ಥೆ ಆದ್ರೂ ಕೂಡ ಕಾಂಗ್ರೆಸ್ ಅಧಿನಾಯಕಿಯಾದಂಥ ಸೋನಿಯಾ ಗಾಂಧಿ ಅವರ ಮೇಲೆ ಕೆಂಗಣ್ಣನೆ ಬೀರಿದೆ. ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಹಿನ್ನಡೆಯಾಗಿದೆ. ಯಾಕಂದ್ರೆ ಸರಿಸುಮಾರು 2,000 ಕೋಟಿ ಅಂತ ಒಂದು ಬಿಲ್ಡಿಂಗ್ ನ ಪ್ರಾಪರ್ಟಿಯನ್ನ ಕೇವಲ 50 ಲಕ್ಷ ರೂಪಾಯಿಗೆ ಪರಭಾರೆಯಾಗಿ ತಗೊಂಡಂತ ಅಥವಾ ಮಾರಾಟಕ್ಕೆ ತೆಗೆದುಕೊಂಡಂತ ಈ ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ದೊಡ್ಡ ಅವಮಾನ ಆಗಿದೆ. ಜೊತೆಗೆ ಆಸ್ತಿಯನ್ನು ಸಂಪಾದನೆ ಮಾಡಿದಂತ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ದೊಡ್ಡ ಹಿನ್ನಡೆ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದ್ರೆ ಇಲ್ಲೇ ತನಕ ಅದು ವಿಚಾರಣೆಯಲ್ಲಿತ್ತು. ಆದ್ರೆ ಈ ವಿಚಾರಣೆ ಮುಕ್ತಾಯದಂತೆಗೆ ಬಂದು ಹೌದು ಇಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿದೆ ಎನ್ನುವ ದೃಷ್ಟಿಯಲ್ಲಿ ಇಡಿ ನೇರವಾಗಿ ಈ ಚಿರಾಸ್ತಿಗಳನ್ನ ಮುಟ್ಟುಗೋಲು ಹಾಕುವ ದೃಷ್ಟಿಯಲ್ಲಿ ದೆಹಲಿ, ಲಕ್ನೋ ಮತ್ತು ಮುಂಬೈ ಅನೇಕ ಕಡೆಯಲ್ಲಿ ಎಲ್ಲೆಲ್ಲಿ ಪ್ರಾಪರ್ಟಿ ಇದೆಯಲ್ಲ, ಎಲ್ಲೆಲ್ಲಿ ಕಟ್ಟಡಗಳ ಇದೆಯಲ್ಲ, ಅಂದ್ರೆ ನ್ಯಾಷನಲ್ ಹೆರಾಲ್ಡ್ ಕಂಪನಿ ಇದ್ದಂತ ಒಂದು ಕಟ್ಟಡಗಳು ಈಗೆಲ್ಲವೂ ಕೂಡ ಸರ್ಕಾರದ ಪಾಲಾಗಿದೆ. ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ಇದೀಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಹಿನ್ನಡೆಯಾಗಿದೆ. ಜೊತೆಗೆ ತಾವು ಪರೋಕ್ಷವಾಗಿ ಸಂಪಾದನೆ ಮಾಡಿದಂತ ದೊಡ್ಡ ಆಸ್ತಿ ಇದೀಗ ಸರ್ಕಾರ ಮುಟ್ಟುಗೋಲು ಹಾಕುವುದನ್ನು ನೋಡ್ತಾ ಇದ್ರೆ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಶೀತಲ ಸಮರವ ಅಥವಾ ನಿಜವಾಗಿಯೂ ಅಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿದೆಯಾ, ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಒಂದಂತೂ ಸತ್ಯ, ಇವೆಲ್ಲವನ್ನು ನೋಡ್ತಾ ಇದ್ರೆ 661 ಕೋಟಿ ರೂಪಾಯಿ ಚಿರಾಸ್ತಿಯನ್ನ ಕಳ್ಕೊಂಡಂತ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಮುಂದೆ ಯಾವೆಲ್ಲ ನಡೆಯನ್ನ ತೆಗೆದುಕೊಳ್ತಾರೆ, ಮತ್ತೆ ಯಾವ್ದು ಕೋರ್ಟಿಗೆ ಹೋಗ್ತಾರೆ, ಮೇಲ್ಮನೆಯನ್ನು ಹೋಗ್ತಾರೆ, ಮತ್ತೆ ಯಾವೆಲ್ಲ ವಿಚಾರಣೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.